ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವ ಮಂದಿಗೆ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಕರ್ತನ ಸನ್ನಿಧಾನಕ್ಕೆ ಕೂಡಿ ಬಂದಿರುವಾಗ ನಮ್ಮ ಸತ್ಯವೇದವನ್ನ ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯ 10-13 ವಚನಗಳನ್ನ ಪಾರಾಯಣಕ್ಕಾಗಿ ನಾವು ಓದಿಕೊಳ್ಳೋಣ. ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯ 10-13 ವಚನದ ತನಕ. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಯಾಕೆಂದರೆ ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವ ಆತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು ಎಂತಲೂ, ನಾನು ದೇವರ ಮೇಲೆ ಭರವಸೆವಿಟ್ಟವನಾಗಿರುವೆನು ಎಂತಲೂ, ಈಗ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ ಎಂತಲೂ ಹೇಳಿದ್ದಾನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ದೇವರ ವಾಕ್ಯ ಭಾಗಗಳನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಪರಾತ್ಪರನು, ಸರ್ವಶಕ್ತನು, ಉನ್ನತೋನ್ನತನು, ರಾಜಾದಿರಾಜನು ಆಗಿರುವಂತ ನಮ್ಮ ರಕ್ಷಕನಾದಂತ ಯೇಸುವೆ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ ಅಪ್ಪ. ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ನಿನ್ನ ಮಂದಿಯನ್ನ ನೀನು ಆಶೀರ್ವದಿಸು. ಈ ಅವಕಾಶವನ್ನ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮಗೆ ಅನುಗ್ರಹ ಮಾಡೋದಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಈಗ ಸ್ವಾಮಿ, ನಿನ್ನ ಕೃಪೆ, ನಿನ್ನ ದಯೆ ನಮ್ಮ ಮೇಲಿರಲಿ. ನಿನ್ನ ಸೇವೆಯಲ್ಲಿ ನಿನ್ನನ್ನು ಘನಪಡಿಸಲು ನಮ್ಮನ್ನು ಎಚ್ಚರಪಡಿಸಿದಿ. ಮತ್ತೊಂದು ದಿನವನ್ನ ನಮಗೆ ದಯಪಾಲಿಸಿಕೊಟ್ಟಿದಿ. ನಿನ್ನ ಚಿತ್ತ ಈ ಭೂಮಿ ಮೇಲೆ ನೆರವೇರಲು ನೀನು ನಮ್ಮನ್ನು ಆರಿಸಿಕೊಂಡು ನಿನ್ನ ಪ್ರಿಯರು, ಸ್ನೇಹಿತರು, ಸಹೋದರರು, ಪುತ್ರರು ಎಂಬುದಾಗಿ ಅಂಗೀಕರಿಸಿಕೊಂಡು ಮಹಿಮಾ ಪದವಿಯನ್ನ ನಮಗೋಸ್ಕರ ಸಿದ್ಧ ಮಾಡಿರುವಾಗ ಆ ಪದವಿಗಾಗಿ ಸ್ವಾಮಿ ಈ ಲೋಕದಲ್ಲಿ ನಾವು ಪ್ರಯಾಸ ಪಟ್ಟು ಪಡೆದುಕೊಳ್ಳಲಿಕ್ಕಾಗುವಂತೆ ಪ್ರತಿ ಕ್ಷಣವು ಪ್ರತಿ ದಿನವೂ ನಮ್ಮನ್ನು ಎಚ್ಚರಿಸಿ ಉಪದೇಶಿಸಿ ನಿನ್ನ ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸಹೋದರ ಡೇವಿಡ್ ಅವರಿದ್ದಾರೆ. ಅವರೊಂದು ವಿಶೇಷ ಗೀತೆಯನ್ನ ನಮಗಾಗಿ ಹಾಡಬೇಕೆಂಬುದಾಗಿ ಕೇಳ್ಕೊತೇನೆ. ವಿಶೇಷ ಗೀತೆ ವಿಶೇಷ ಗೀತೆ ಅಲ್ಲ ಪಾಸ್ಟರ್? ಸಾಂಗ್. ಯಾ, ಥ್ಯಾಂಕ್ ಯು. ಹಲ್ಲೆಲೂಯಾ. ಅಪ್ಪ ತಂದೆ, ನಿನ್ನ ನಾಮದ ಮಹಿಮೆಗೋಸ್ಕರ ಈ ಹಾಡ್ತೇನೆ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ ಆರಾಧನೆ ಆರಾಧನೆ
ಆರಾಧನೆ ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲ್ಲೇ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನಸ್ಸನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನಸ್ಸನ್ನು ಸಂತೈಸಬೇಕು. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಶುಭ ಸಂದೇಶ ಬಾರ ಒಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ಶುಭ ಸಂದೇಶ ಬಾರ ಒಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ. ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ನಿನ್ನ ಆಸೆ ಬಯಕೆಯಲ್ಲ ನನ್ನ ಹೃದಯದ ಮಿಡಿತವಾಗಲಿ. ನಿನ್ನ ಆಸೆ ಬಯಕೆಯಲ್ಲ ನನ್ನ ಹೃದಯದ ಮಿಡಿತವಾಗಲಿ. ನನ್ನ ಜೀವ ಕಾಲವೆಲ್ಲ ಜಪವೀರನೆಂದೇ ಇರಲಿ. ನನ್ನ ಜೀವ ಕಾಲವೆಲ್ಲ ಜಪವೀರನೆಂದೇ ಇರಲಿ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ ಆರಂಭಕ್ಕಾಗಿ ಸಹೋದರರು ಡೇವಿಡ್ ರವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್ವಶಕ್ತನು ನಮ್ಮೆಲ್ಲರ ಕುರುಬನೂ ಆದ ಪರಲೋಕದ ನಮ್ಮ ತಂದೆ, ಭೂಮಿ ಆಕಾಶಗಳ ಒಡೆಯನೇ, ರಾಜಾದಿರಾಜನೇ, ಬೆಳಗಿನ ಜಾವದಲ್ಲಿ ನಿನ್ನ ದರ್ಶನಕ್ಕಾಗಿ ನಾವು ಬಂದು ಸೇರಿದ್ದೇವೆ ಅಪ್ಪ ತಂದೆ. ನಿನಗೆ ಆರಾಧನೆ ಆಗಲಿ ಅಪ್ಪ. ಅಪ್ಪ ತಂದೆ, ಬರುವಂತಹ ಎಲ್ಲರನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಒಂದು ಸಭೆ ಒಳಗೆ ಅಪ್ಪ ತಂದೆ ಬಂದು ಸೇರುವಂತ ಎಲ್ಲರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಅಪ್ಪ ತಂದೆ, ಕೊನೆ ಕಾಲದಲ್ಲಿ ನಾವು ಇರುವಾಗ ನಮಗೆ ಇದು ಒಂದೇ ಅಪ್ಪ ತಂದೆ ನಮ್ಮ ಜೀವಿತದಲ್ಲಿ
ಇದನ್ನು ಪ್ರಾರ್ಥನೆ ಬಿಟ್ಟರೆ ನಿನ್ನ ಜೊತೆಯಾಗಿ ಜೀವಿಸುವುದು ಬಿಟ್ಟರೆ ಅಪ್ಪ ತಂದೆ ಬೇರೆ ಏನಿಲ್ಲಪ್ಪ, ಬೇರೆ ಎಲ್ಲ ನಶ್ವರಪ್ಪ. ಅಪ್ಪ ತಂದೆ, ನಾವು ನಮ್ಮನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ರಾಜ. ನಮ್ಮ ದೇವರು ನೀನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಮಾತನಾಡುವ ದೇವರು, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರನ್ನು ಕೊಡುವ ದೇವರು ನೀನಾಗಿರುವುದರಿಂದ ತಂದೆ, ನಾವು ನಮ್ಮನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಅಪ್ಪ ತಂದೆ. ನಿನಗೆ ಮೆಚ್ಚುಗೆ ಆಗದಂತ ಎಲ್ಲಾ ವಿಷಯಗಳು ನಮ್ಮ ಜೀವಿತದಿಂದ ತೆಗೆದು ಹಾಕು. ನಿನಗೆ ಮೆಚ್ಚುಗೆ ಆಗುವಂತ ಜೀವಿತವನ್ನು ಜೀವಿಸಲು ಅಪ್ಪ ತಂದೆ ನೀನು ನಮ್ಮನ್ನು ಕರೆ ಕೊಟ್ಟಿದೆ. ಅದಕ್ಕಾಗಿ ಅಪ್ಪ ಜಗತ್ಪತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ನೀನು ನಮ್ಮನ್ನು ಆರಿಸಿಕೊಂಡಿದ್ದೀಯ, ನಿನಗೆ ಸ್ತೋತ್ರ. ನಾವು ಕಳಂಕ ಇಲ್ಲದವರು ಆಗಿರಬೇಕೆಂದು ನೀನು ನಮ್ಮನ್ನು ಆರಿಸಿಕೊಂಡಿದ್ದಿ, ನಿನಗೆ ಸ್ತೋತ್ರ. ಹೌದಪ್ಪ ತಂದೆ, ಯೇಸು ಕ್ರಿಸ್ತನಲ್ಲಿ ಹೌದಪ್ಪ ಅನ್ಯೋನ್ಯತೆಯಲ್ಲಿ ಇರುವವರಿಗೆ ಸ್ವರ್ಗೀಯ ಸಕಲ ಆತ್ಮೀಯ ವರಗಳನ್ನು ಹೌದಪ್ಪ ನಮಗೆ ಕೊಟ್ಟು ನಮ್ಮ ನೀನು ಆಶೀರ್ವದಿಸಿದಿ, ನಿನಗೆ ಸ್ತೋತ್ರ. ನಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಬಿಸಾಡಿದ ದೇವರೇ ನಿನಗೆ ಸ್ತೋತ್ರ. ಅಪ್ಪ ತಂದೆ, ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ ಸೇವಕರ ಮುಖಾಂತರ ನಿಮ್ಮ ಜೀವಿತದಲ್ಲಿ ನೀನು ಮಾತನಾಡಪ್ಪ. ನಮಗೆ ಈ ದಿವಸದಲ್ಲಿ ಯಾವ ಮನ್ನವನ್ನು ಕೊಡಬೇಕಪ್ಪ ತಂದೆ ನೀನು ನಮಗೆ ಕೊಟ್ಟು ಹೌದಪ್ಪ ನಿಜವಾಗಿ ನೀನು ಹೇಳುವಂತ ಹೌದಪ್ಪ ತಂದೆ ಒಂದೊಂದು ಮಾತುಗಳನ್ನು ಆಲಿಸಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ಜೀವಿಸುವಾಗಿ ನೀನು ನಮ್ಮನ್ನು ನಡೆಸಬೇಕು, ನಮ್ಮನ್ನು ಉಪಯೋಗಿಸಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮ ರಕ್ಷಕನು ನಮ್ಮ ಒಡೆಯನಾದ ತಂದೆಯೇ ನಿನಗೆ ಸ್ತೋತ್ರ. ಎಲ್ಲವನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನಪ್ಪ ತಂದೆ. ಪ್ರಾರ್ಥನೆಯನ್ನು ಪ್ರಾರಂಭದಿಂದ ಕೊನೆಯವರೆಗೆ ನಮ್ಮ ಜೊತೆಗಾರನಾಗಿದ್ದು ನೀನು ನಮ್ಮನ್ನು ನಡೆಸುವುದನ್ನು ಬೇಡಿಕೊಳ್ಳುತ್ತಾ ಎಲ್ಲಾ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರನೆಲ್ಲ ನಿನಗೆ ಸಲ್ಲಿಸ್ತೇನಪ್ಪ ತಂದೆ. ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ದೇವರು ತನ್ನ ಮಹಿಮೆಗಾಗಿ ನಮ್ಮನ್ನ ಕರೆದಿರುವಾಗ ಆತನ ಕೃಪೆಯನ್ನ ಹೊಂದಿದವರಾಗಿ ಆತನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಾಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುವಂತವನಾಗಿದ್ದೇನೆ. ಯೋಹಾನನು ಬರೆದಂತಹ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಕರ್ತನು ಭೂಮಿಯ ಮೇಲೆ ತನ್ನ ಉನ್ನತವಾದಂತ ಆಶೋತ್ತರವನ್ನ ಈ ಜಗತ್ತಿಗೆ ತಿಳಿಸುವಂತವನಾಗಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನ ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದ್ದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ದೇವರು ತನ್ನ ಕೃಪಾ ಸನ್ನಿಧಿಯಿಂದ ತನ್ನ ಮಕ್ಕಳಾದಂತ ಭೂಮಿ ಮೇಲೆ ವಾಸಿಸುವಂತ ತನ್ನ ಕೈಯ ಸೃಷ್ಟಿಯ ಮಾನವನನ್ನ ಪ್ರೀತಿಸಿ ತಾನು ಪ್ರೀತಿಸಿದಂತ ಪ್ರತಿಯೊಬ್ಬ ಮಗನು ಮಗಳು ನಿರಂತರಕ್ಕೂ ತನ್ನ ಕೃಪಾ ಸನ್ನಿಧಾನದಲ್ಲಿ ವಾಸಿಸಬೇಕೆಂಬ ಉದ್ದೇಶದಿಂದಲೇ ಆತನು 2000 ವರ್ಷಗಳ ಹಿಂದೆ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ನರಾವತಾರವೆತ್ತಿ ಮನುಷ್ಯನ ರೂಪವನ್ನು ಧರಿಸಿಕೊಂಡು ಮಾನವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಕಳಿಸಿಕೊಟ್ಟನು. ಆತನನ್ನು ಕಳಿಸುವಾಗ ಆತನ ಮಗನಾದಂತ ಯೇಸು ಕ್ರಿಸ್ತನ ಮೇಲೆ ಈ ಭೂಮಿ ಮೇಲೆ ನಂಬಿಕೆ ಇಡುವಂತ ಪ್ರತಿಯೊಬ್ಬನಿಗೂ ಆತನ ಜೊತೆಯಲ್ಲಿ ನಿರಂತರವೂ ಇರುವುದಕ್ಕಾಗಿ ಆತನನ್ನ ಕಳಿಸಿಕೊಟ್ಟನು. ಇಬ್ರಿಯರ ಪತ್ರಿಕೆಯಲ್ಲಿ 7ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಆತನು ಖಚಿತಪಡಿಸುವಂತವನಾಗಿದ್ದಾನೆ. ಈ ಸತ್ಯವನ್ನ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. 12ನೇ ವಚನದಲ್ಲಿ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ
ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು ಎಂತಲೂ, ನಾನು ದೇವರ ಮೇಲೆ ಭರವಸೆವಿಟ್ಟವನಾಗಿರುವೆನು ಎಂತಲೂ, ಇಗೋ ನಾನು ದೇವರು, ನನಗೆ ದಯಪಾಲಿಸಿರುವ ಮಕ್ಕಳೇ ಇದ್ದೇವೆ ಅಂತಲೂ ಹೇಳುತ್ತಾನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಈ ಭೂಮಿ ಮೇಲೆ ವಾಸಿಸುತ್ತಿರುವ ಪ್ರತಿಯೊಬ್ಬ ಮನುಷ್ಯನು ರಕ್ತ ಮಾಂಸಧಾರಿಯಾಗಿ ಜೀವಿಸುತ್ತಿರುವುದರಿಂದ ಆತನು ಸಹ ಮಾನವ ಅವತಾರವನ್ನ ತಾಳುವುದಕ್ಕೋಸ್ಕರ ಅವರಂತೆಯೇ ರಕ್ತ ಮಾಂಸಧಾರಿಯಾಗಿ ಹುಟ್ಟಿ ಬರಬೇಕಾಯಿತು. ಕಾರಣ ಮನುಷ್ಯರನ್ನ ದೇವರು ರಕ್ತ ಮಾಂಸಧಾರಿಯಾಗಿ ಸೃಷ್ಟಿಸಿದನು. ಮಾನವನನ್ನ ರಕ್ಷಿಸಲು ಮಾನವನ ಸ್ವರೂಪದಲ್ಲಿಯೇ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸುವುದು ಅವಶ್ಯವಾಗಿತ್ತು. ಯೇಸು ಕ್ರಿಸ್ತನು ದೇವರ ಪ್ರತಿರೂಪವು ಸ್ವತಃ ದೇವರು ಆಗಿದ್ದು, ಪರಲೋಕದಲ್ಲಿ ದೇವರ ಮಹಿಮಾತಿಶಯವಾದಂತ ಸಿಂಹಾಸನದಲ್ಲಿ ಪರಲೋಕ ರಾಜ್ಯದ ವೈಭವದೊಡನೆ ಸಕಲ ದೂತ ಗಣದ ಮೇಲೆ ಅಧಿಕಾರ ಹೊಂದಿದವನಾಗಿ ಭೂಪರಲೋಕಗಳ ಒಡೆಯನಾಗಿ ಜೀವಿಸುತ್ತಿದ್ದರು. ಆತನನ್ನ ಮಾನವನನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ನರಾವತಾರವೆತ್ತಿ ಮನುಷ್ಯನ ರೂಪವನ್ನು ಧರಿಸಿಕೊಂಡು ಕಳಿಸಿಕೊಟ್ಟನು. ಈ ಭೂಮಿ ಮೇಲೆ ನರಪ್ರಾಣಿಗಳಾದಂತ ಮನುಷ್ಯರನ್ನ ದೇವರು ಎಷ್ಟು ಪ್ರೀತಿಸಿದ್ದಾನೆ ಎಂಬುದನ್ನ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಡುವುದರ ಮುಖಾಂತರವಾಗಿ ಆತನು ಸಾಬೀತು ಮಾಡಿದ್ದಾನೆ. ಸತ್ಯವೇದವು ನಮಗೆ ನಿಶ್ಚಯವಾಗಿ ತಿಳಿಸುವಂತದ್ದಾಗಿದೆ, ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ. ದೇವರ ನಿಜವಾದಂತ ಪ್ರೀತಿಯನ್ನ ಈ ಲೋಕದಲ್ಲಿ ಕಾಲಾನಂತರ ಮಾನವನು ಕಳ್ಕೊಂಡ ಮೇಲೆ ಆ ಪ್ರೀತಿಯ ನಿಜ ಸ್ವಭಾವದ ಅರ್ಥವನ್ನ ಮರೆತು ಬಿಟ್ಟವನಾಗಿ ಪ್ರೀತಿಗೆ ಬದಲಾಗಿ ದ್ವೇಷ, ಅಸೂಯೆಗಳೆಂಬ ದುಷ್ಟತ್ವಗಳನ್ನ ತನ್ನ ಹೃದಯದಲ್ಲಿ ಬೆಳೆಸುತ್ತಾ ಈ ಹೊತ್ತು ಈ ದಿನಮಾನಗಳಲ್ಲಿ ಜಗತ್ತು ಎದುರಿಸುತ್ತಿರುವಂತ ಭಯಂಕರವಾದ ಘೋರವಾದಂತ ಸಂಕಟಗಳನ್ನ ಪ್ರತಿಯೊಬ್ಬ ಮನುಷ್ಯನು ಎದುರಿಸುವಂತಾಯಿತು. ಮತ್ತು ಪ್ರತಿನಿತ್ಯವೂ ಈ ಭೂಮಿ ಮೇಲೆ ಕೋಟಿಗಟ್ಟಲೆ ಜನರು ಯಾವುದಾದರೊಂದು ಕಾರಣದಿಂದ ಸಾಯುವಂತವರಾಗಿದ್ದಾರೆ. ಇದು ಮಾನವನ ಜೀವಿತದಲ್ಲಿ ದೇವರ ಪ್ರೀತಿಯನ್ನ ಕಳೆದುಕೊಂಡದ್ದರಿಂದ, ದೇವರ ಪ್ರೀತಿಯನ್ನ ಅಗಲಿದ್ದರಿಂದ, ದೇವರ ಪ್ರೀತಿಯ ನಿಜ ಸ್ವಭಾವವನ್ನ ತಿಳಿಯದೆ ಅದನ್ನ ಮರೆತು ಬಿಟ್ಟವರಾಗಿರುವುದರಿಂದ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಬಂದೊದಗಿರುವಂತ ದುಸ್ಥಿತಿಯಾಗಿದೆ. ಈ ಮರಣದ ಭಯದಿಂದ, ಈ ಘೋರವಾದಂತ ಶಿಕ್ಷೆಯಿಂದ ತನ್ನ ಮಕ್ಕಳನ್ನ ಬಿಡುಗಡೆ ಮಾಡಲು, ರಕ್ಷಿಸಲು ತಂದೆಯಾದ ದೇವರು ತನ್ನ ಯೋಜನೆಯಲ್ಲಿ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟನು. ಇಂಥ ದುರವಸ್ಥೆಯಿಂದ ನಾವು ತಪ್ಪಿಸಿಕೊಂಡವರಾಗಿ ಈ ಭೂಮಿಯಲ್ಲಿ ನಾವು ಮತ್ತೆ ಈ ಭಯಂಕರವಾದಂತ ಸಾವಿನ ಭಯದಿಂದ ನಾನು ಮತ್ತು ಈ ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ಮಾನವನು ತಪ್ಪಿಸಿಕೊಂಡವನಾಗಿ ನಿರಂತರವೂ ಜೀವಿಸಬೇಕಾದರೆ ಮತ್ತೆ ದೇವರ ಪ್ರೀತಿಯನ್ನ ನಾವು ಅಂಗೀಕಾರ ಮಾಡಿಕೊಂಡು ಆತನ ಪ್ರೀತಿಯಲ್ಲಿ ನೆಲೆಗೊಂಡು ಆತನ ಪ್ರೀತಿಯನ್ನ ಅಭ್ಯಾಸ ಮಾಡಬೇಕಾದದ್ದು ಕರ್ತನ ಚಿತ್ತವಾಗಿದೆ ಮತ್ತು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವಾಗಿದೆ. ಅದನ್ನು ಮತ್ತಾಯನು ಬರೆದಂತಹ ಸುವಾರ್ತೆಯಲ್ಲಿ ದೇವರ ಪ್ರೀತಿ ಅಂದ್ರೆ ಏನು, ಅದು ಹೇಗೆ ಎಂಬುದನ್ನ ಆತನು ಇಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಮತ್ತಾಯನು ಬರೆದಂತಹ ಸುವಾರ್ತೆ 5ನೇ ಅಧ್ಯಾಯ 38ನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತವನಾಗಿದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 38ರಿಂದ 48 ವಚನಗಳ ತನಕ. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು,
ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸುವಂತ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆಯನ್ನ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ನಿನ್ನ ಸಂಗಡ ವ್ಯಾಜ್ಯ ಮಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿದ್ದರೆ ಇರುವವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು. ನಿನ್ನಲ್ಲಿ ಕಡಾಯಿಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಿಕೊಳ್ಳಬೇಡ. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಈ ಲೋಕವನ್ನ ಸೃಷ್ಟಿಸಿದಾಗ ದೇವರು ಯಾವ ದೋಷವೂ ಇಲ್ಲದಂತೆ ಎಲ್ಲವನ್ನ ಪರಿಶುದ್ಧತ್ವದಿಂದ ಸೃಷ್ಟಿ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಮಾನವನನ್ನ ಸೃಷ್ಟಿ ಮಾಡಿದಾಗಲೂ ಆದಾಮ ಮತ್ತು ಅವಳ ಜೀವಿತದಲ್ಲಿ ಪರಿಶುದ್ಧತೆಯನ್ನ ಪರಿಪೂರ್ಣವಾಗಿ ದೇವರು ದಯಪಾಲಿಸಿ ಅವರನ್ನ ತನ್ನ ಪ್ರೀತಿಯಲ್ಲಿ ಸಂಪೂರ್ಣರನ್ನಾಗಿ ಸೃಷ್ಟಿಸಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದರೆ ದೇವರ ಮಾತಿಗೆ ಅವಿಧೇಯತೆಯನ್ನ ತೋರಿದಂತ ಆ ಕ್ಷಣದಿಂದ ದೇವರಲ್ಲಿರುವಂತ ಸಂಪೂರ್ಣತೆಯನ್ನ ಮನುಷ್ಯನು ಕಳಕೊಂಡವನಾಗಿ ದಿನದಿಂದ ದಿನಕ್ಕೆ ದೋಷಭರಿತನಾಗಿ ಈ ದಿನಮಾನಗಳಲ್ಲಿ ನಾವು ನೋಡುವಾಗ ಮನುಷ್ಯನ ಜೀವಿತ ಬೆಳಗಿನಿಂದ ಮಲಗುವ ತನಕ ದೋಷವನ್ನೇ ಹೊರುತ್ತಾ, ದೋಷದ ಕ್ರಿಯೆಗಳನ್ನೇ ಮಾಡುತ್ತಾ, ದೋಷವನ್ನೇ ಉಸಿರಾಡುತ್ತಾ ಬದುಕುವಂತ ಪರಿಸ್ಥಿತಿಯನ್ನ ನಾವು ನೋಡುವಂತರಾಗಿದ್ದೇವೆ. ಮನುಷ್ಯನು ದೇವರ ನಿಜ ಸ್ವಭಾವದ ಪ್ರೀತಿಯಲ್ಲಿ ಜೀವಿಸಬೇಕೆಂಬುದು ದೇವರ ಚಿತ್ತವಾಗಿದೆ. ಯಾಕಂತಂದ್ರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಮತ್ತು ತಾನು ಸೃಷ್ಟಿ ಮಾಡಿರತಕ್ಕಂಥ ಪ್ರತಿಯೊಬ್ಬ ಮಾನವನನ್ನ ತನ್ನ ಮಗನು, ತನ್ನ ಮಗಳು ಎಂಬುದಾಗಿ ಆತನು ನಮ್ಮನ್ನ ಅಂಗೀಕಾರ ಮಾಡಿಕೊಂಡಿದ್ದಾನೆ ಮತ್ತು ನಾವು ಆತನ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಆತನ ಮಕ್ಕಳಾಗಿರುವುದರಿಂದ ಈ ಲೋಕವನ್ನೇ ಆತನು ಪ್ರೀತಿ ಮಾಡಿದನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬುದಾಗಿ ಹೇಳುವಾಗ ಈ ಲೋಕದ ಸೃಷ್ಟಿಯಲ್ಲಿ ತಾನು ಸೃಷ್ಟಿಸಿದಂತ ಪ್ರತಿಯೊಬ್ಬ ಮಾನವನನ್ನು ಗಣನೆಗೆ ತೆಗೆದುಕೊಳ್ಳುವಂತನಾಗಿದ್ದಾನೆ. ಈ ಲೋಕದಲ್ಲಿ ಆದಿಯಿಂದ ಈ ಲೋಕದ ಅಂತ್ಯದವರೆಗೆ ಆತನ್ನು ಸೃಷ್ಟಿಸುವಂತ ಪ್ರತಿಯೊಂದು ಮನುಷ್ಯನು ಕೂಡ, ಪ್ರತಿಯೊಬ್ಬ ಮನುಷ್ಯನು ಸಹ ಆತನ ಮಕ್ಕಳಾಗಿದ್ದಾರೆ. ಈ ಕಾರಣದಿಂದ ಈ ಭೂಮಿ ಮೇಲೆ ಯಾವುದೇ ಕುಲ, ಭಾಷೆ, ಪ್ರಜೆ, ಜನಾಂಗ, ದೇಶದವರು ನಾವಾಗಿದ್ದರೂ ನಾವೆಲ್ಲರೂ ಆತನಿಗೆ ಮಕ್ಕಳಾಗಿದ್ದೇವೆ ಮತ್ತು ನಮ್ಮೆಲ್ಲರಿಗೂ ಒಬ್ಬನೇ ತಂದೆಯಾಗಿದ್ದಾನೆ. ಆ ಒಬ್ಬನೇ ತಂದೆಯಾಗಿರುವಂತವನು ದೇವರಾಗಿದ್ದಾನೆ. ಆ ಒಬ್ಬನೇ ತಂದೆಯಾಗಿರುವಂತಹ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಆ ಪ್ರೀತಿ ಸ್ವರೂಪಿಯಾದಂತ ದೇವರ ಹೃದಯದಲ್ಲಿ ನೆಲೆಗೊಂಡಿರುವಂತಹ ಪ್ರೀತಿಯೇ ತಾನು ಸೃಷ್ಟಿಸಿದಂತ ತನ್ನ ಮಕ್ಕಳ ಹೃದಯದಲ್ಲಿಯೂ ನೆಲೆಗೊಂಡಿದ್ದು ಅದೇ ಪ್ರೀತಿಯನ್ನ ತಾನು ಹೇಗೆ ನಮಗೆ ತನ್ನ ಪ್ರೀತಿಯನ್ನ ಯಥಾರ್ಥವಾಗಿ ಯಾವ ಲಾಭವಿಲ್ಲದೆ, ನಿರೀಕ್ಷೆ ಇಲ್ಲದೆ ನಮಗೆ ನಮ್ಮ ಹಿತಕ್ಕಾಗಿ ಅನುಗ್ರಹಿಸುತ್ತಾ ಬರುತ್ತಾ ಇದ್ದಾನೋ, ಹಾಗೆಯೇ ಈ ಭೂಮಿ ಮೇಲೆ ತಾನು ಸೃಷ್ಟಿಸಿರುವ ಪ್ರತಿಯೊಬ್ಬ ಮಾನವನು ತನ್ನ ಪ್ರೀತಿಯನ್ನ ಇತರರಿಗೆ ಧಾರೆ ಎರೆಯಬೇಕೆಂಬುದು ಆತನ ಇಚ್ಛೆಯಾಗಿದೆ. ಅದಕ್ಕಾಗಿಯೇ ಕ್ರಿಸ್ತನು ನಮ್ಮನ್ನ ತನ್ನ ಸ್ನೇಹಿತರು,
ತನ್ನ ಸಹೋದರರು ಎಂಬುದಾಗಿ ಕರೆಯುವಂತವನಾಗಿದ್ದಾನೆ. ದೇವರ ಮೇಲಣ ಪ್ರೀತಿ ತಂದೆ ಮಕ್ಕಳ ನಡುವೆ ಇರ್ತಕ್ಕಂಥ ಪ್ರೀತಿ, ದೇವರ ಮೇಲಣ ಪ್ರೀತಿ ತನ್ನ ಸಹೋದರರ ಮೇಲೆ ಇರುವಂತ ಪ್ರೀತಿ, ದೇವರ ಮೇಲಣ ಪ್ರೀತಿ ತನ್ನ ಸ್ನೇಹಿತನ ಮೇಲೆ ಇರುವಂತ ಪ್ರೀತಿ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯಾವನಾದರೂ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಟ್ಟರು ಕೊಡಬಹುದು ಎಂಬುದಾಗಿ. ದೇವರು ಮಾನವರಾದ ನಮ್ಮನ್ನ ಸಹೋದರರು ಎಂಬುದಾಗಿ ತನ್ನ ಮಗನ ಮುಖಾಂತರವಾಗಿ ಕರೆಯುವಂತನಾಗಿದ್ದಾನೆ ಮತ್ತು ತನ್ನ ಸ್ನೇಹಿತರು ಎಂಬುದಾಗಿ ಕರೆಯುವಂತನಾಗಿದ್ದಾನೆ. ಮತ್ತು ತನ್ನ ಸ್ನೇಹಿತರಿಗಾಗಿ, ತನ್ನ ಸಹೋದರರಿಗಾಗಿ ತನ್ನ ಪ್ರೀತಿಯನ್ನ ಅನುಗ್ರಹಿಸಲು ತನ್ನ ಪ್ರಾಣವನ್ನು ಕೊಡುವುದಕ್ಕೆ ಈ ಲೋಕಕ್ಕೆ ಬಂದಿರುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರೀತಿ ಅದನ್ನ ನಾವು ನಿರೂಪಿಸುವಾಗ ಈ ಭೂಮಿ ಮೇಲೆ ನಮ್ಮಂತೆ ಇರುವಂತ ಇತರರಿಗೆ ಸಾಧ್ಯವಾದರೆ ನಮ್ಮ ಜೀವಿತದಲ್ಲಿ ಎಷ್ಟು ಎಂತಹ ರೀತಿಯಲ್ಲಿ ಪ್ರೀತಿಯನ್ನ ತೋರಿಸಲು ಸಾಧ್ಯ ಎಂಬುದನ್ನ ಆತನು ನಿರೂಪಿಸಿದ್ದಾನೆ. ತನ್ನ ಸ್ನೇಹಿತರಾದ, ತನ್ನ ಸಹೋದರರಾದ ನಮ್ಮನ್ನ ರಕ್ಷಿಸಲು ಆತನು ತನ್ನ ಪ್ರಾಣವನ್ನು ಕೊಡುವಷ್ಟು ಮಟ್ಟಿಗೆ ಈ ಲೋಕದಲ್ಲಿ ತನ್ನ ಕಾರ್ಯವನ್ನ ಆತನು ಮಾಡಿ ತೀರಿಸಿದನು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆ ಮರಣದ ಕಂಬವನ್ನ ಹೊತ್ತುಕೊಂಡು ಆ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ಆ ಘೋರವಾದಂಥ ನೋವನ್ನ ಅನುಭವಿಸಿ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಬಿಟ್ಟುಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಎಷ್ಟು ನಾವು ಒಬ್ಬ ಮನುಷ್ಯನನ್ನ ಪ್ರೀತಿಸಬೇಕು. ದೇವರ ವಾಕ್ಯ ಹೇಳ್ತದೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು. ಇದು ಈ ಲೋಕದಲ್ಲಿ ಮನುಷ್ಯನು ಬದುಕುತ್ತಿರುವಂತ ರೀತಿ. ಕೇವಲ ಬರೀ ದ್ವೇಷ, ಮೋಸ, ವಂಚನೆ, ಅಸೂಯೆಗಳಿಂದ ಕೂಡಿ ಬರುವಂತ ತುಂಬಿದಂತ ಈ ಗುಣ ಸ್ವಭಾವಗಳು ದೇವರ ಪ್ರೀತಿಗೆ ಯೋಗ್ಯವಾದವುಗಳಲ್ಲ. ಇವುಗಳು ಈ ಭೂಮಿ ಮೇಲೆ ದೇವರಿಗೂ ದೇವರ ಮಕ್ಕಳಿಗೂ ವೈರಿಯಾಗಿರುವಂತ ಸೈತಾನನು ಇಂಥ ವಿಷಬೀಜವನ್ನ ಮಾನವನ ಹೃದಯದಲ್ಲಿ ಬಿತ್ತು ಹೋಗಿದ್ದಾನೆ. ಈ ವಿಷಬೀಜವೆಂಬ ಈ ಸುಳ್ಳಿನ ಕಾಂತಿಯನ್ನ ನಾವು ಹೊತ್ತುಕೊಂಡು ಈ ಭೂಮಿ ಮೇಲೆ ಜೀವಿಸುತ್ತಾ ಇದ್ದೇವೆ. ಈ ವಿಷವು ಮನುಷ್ಯನನ್ನ ಒಂದಲ್ಲ ಒಂದು ದಿವಸ ಕೊಲ್ಲುವಂಥದ್ದಾಗಿದೆ. ಅದು ದ್ವೇಷ. ಇವತ್ತಿನ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸಣ್ಣದಾಗಿ ಹುಟ್ಟಿದಂತ ದ್ವೇಷ ಒಬ್ಬನನ್ನ ಸಾಯಿಸುವ ಮಟ್ಟಿಗೂ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಅದಕ್ಕೋಸ್ಕರವೇ ಇವತ್ತು ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನು ಕಷ್ಟ, ಸಂಕಟ, ನೋವು, ಮರಣಗಳನ್ನ ಅನುಭವಿಸುತ್ತಿದ್ದಾನೆ. ಒಬ್ಬರ ಮೇಲೆ ಒಬ್ಬರಿಗೆ ಇರಬೇಕಾದಂತ ಪ್ರೀತಿ ಇಲ್ಲದೆ ಒಬ್ಬರನ್ನೊಬ್ಬರು ಹರಕೊಂಡು ತಿನ್ನುವ ಮಟ್ಟಿಗೆ ದ್ವೇಷಿಗಳಾಗಿದ್ದಾರೆ. ತಾವು ಸಹೋದರರು, ತಮಗೆ ಒಬ್ಬನೇ ತಂದೆ ಇದ್ದಾನೆ, ನಾವೆಲ್ಲರೂ ಆ ಒಬ್ಬನೇ ತಂದೆಯಾದಂತ ದೇವರ ಮಕ್ಕಳು, ನಾವು ಒಬ್ಬರಿಗೊಬ್ಬರಿಗೂ ಪ್ರೀತಿಯನ್ನ ತೋರಿಸಬೇಕಾದಂತ ಸಹೋದರರು, ಸ್ನೇಹಿತರು ಆಗಿ ಬದುಕಬೇಕೆಂಬುದನ್ನ ಮನುಷ್ಯನು ಮರೆತು ಬಿಟ್ಟಿದ್ದಾನೆ. ಈ ಕಾರಣಕ್ಕಾಗಿಯೇ ಈ ದೇವರ ನಿಜ ಸ್ವಭಾವ, ವ್ಯಕ್ತಿತ್ವವಾದ ಪ್ರೀತಿಯ ಅರ್ಥವನ್ನ ತಿಳಿಯದಂತ ಮಾನವನಿಗೆ ತನ್ನ ಅಮೂಲ್ಯವಾದ ಪ್ರೀತಿಯ ನಿಜ ಗುಣವನ್ನ ತಿಳಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಯೇಸು ಕ್ರಿಸ್ತನು ಜನಿಸಿ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ಭೂಮಿ ಮೇಲೆ ನನ್ನಂತೆ ಇರುವಂತ ಪ್ರತಿಯೊಬ್ಬ ಮನುಷ್ಯನು ನನ್ನ ಸಹೋದರನಾದರೆ ಆತನನ್ನ ನಾನು ಹೇಗೆ ವೈರಿ ಎಂದು ಕರೆಯಲು ಸಾಧ್ಯ? ಆತನನ್ನ ಹೇಗೆ ನಾನು ವೈರಿ ಎಂದು ಭಾವಿಸಲು ಸಾಧ್ಯ? ಆತನನ್ನ ಹೇಗೆ ನಾನು ಕೇಡಿಗೆ ಒಪ್ಪಿಸಲು ಸಾಧ್ಯ? ಪ್ರಿಯವಾದವರೇ, ಸಹೋದರರಿಗೂ ಸ್ನೇಹಿತರಿಗೂ ಪ್ರತಿಯೊಬ್ಬ ಮನುಷ್ಯನು ತನ್ನ ಪ್ರಾಣವನ್ನಾದರೂ ಕೊಡುವಷ್ಟು ಪ್ರೀತಿ ಮಾಡ್ತಾನೆ. ದೇವರು ಈ ಲೋಕದಲ್ಲಿ ನಮ್ಮೆಲ್ಲರನ್ನ ತನ್ನ ಮಕ್ಕಳನ್ನಾಗಿ ಸೃಷ್ಟಿ ಮಾಡಿರುವುದರಿಂದ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹೋದರ ಸಹೋದರಿಯರಾಗಿ ಜೀವಿಸಬೇಕೆಂಬುದೇ ಆತನ ಚಿತ್ತವಾಗಿದೆ. ಆ ಸಹೋದರತ್ವವನ್ನ ಮರೆತಿರುವುದರಿಂದಲೇ
ಇವತ್ತು ಮನುಷ್ಯನ ಜೀವಿತದಲ್ಲಿ ಎಲ್ಲಾ ರೀತಿಯಾದಂತಹ ಸ್ವಾರ್ಥದ ಬದುಕನ್ನ ಕಟ್ಟಿಕೊಂಡು ಸ್ವಸುಖಕ್ಕಾಗಿ ಇನ್ನೊಬ್ಬರನ್ನ ಕಷ್ಟಗಳಿಗೆ, ಹಿಂಸೆಗಳಿಗೆ ಹಾಗೂ ಬಡತನಗಳಿಗೆ ಒಪ್ಪಿಸಿ ನಾವು ಕೊಬ್ಬಿದ ಕುರಿಗಳಾಗಿ ನಮ್ಮ ಸ್ವಾರ್ಥದ ಬಯಕೆಗಳನ್ನ ತೀರಿಸಿಕೊಳ್ಳಲು ದಿನಾಲು ಇನ್ನೊಬ್ಬರ ಸಮಾಧಿಯ ಮೇಲೆ ಗೋರಿಯನ್ನ ಕಟ್ಟಿ ಅದರ ಮೇಲೆ ನಮ್ಮ ಸಿಂಹಾಸನವನ್ನು ಹಾಕಿಕೊಂಡು ಈ ಲೋಕದ ಸುಖದ ಸುಪ್ಪತ್ತಿಗೆಯಲ್ಲಿ ಸಂತೋಷಿಸಲು ಪ್ರತಿಯೊಬ್ಬ ಮನುಷ್ಯನು ಹಂಬಲಿಸುವಂತವನಾಗಿದ್ದಾನೆ. ಇದು ದೇವರ ನಿಜವಾದ ಪ್ರೀತಿಯಲ್ಲ. ಈ ದೇವರ ನಿಜವಾದ ಪ್ರೀತಿಯ ಪ್ರಾಮುಖ್ಯತೆಯನ್ನ ಮನುಷ್ಯನು ತಿಳಿಯದೆ ಇರುವುದರಿಂದಲೇ ದೇವರ ಪ್ರೀತಿಗೆ ವಿರುದ್ಧವಾದಂತ ಇಂಥ ಪ್ರವೃತ್ತಿಯನ್ನ ಹೊಂದಿದವನಾಗಿ ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ದೇವರ ಪ್ರೀತಿಗೆ ವ್ಯತಿರಿಕ್ತವಾಗಿ ಬದುಕುತ್ತಿದ್ದಾನೆ. ಈ ನಡವಳಿಕೆಯೇ ದೇವರ ಕೋಪಕ್ಕೆ ಕಾರಣವಾಗಿ ಇಂಥ ಪ್ರವೃತ್ತಿಯೇ ದೇವರು ತನ್ನ ಕೋಪವನ್ನ ಭೂಮಿ ಮೇಲಿರುವಂತ ಎಲ್ಲಾ ಮನುಷ್ಯರ ಮೇಲೆ ತೋರಿಸಬೇಕಾಗಿ ಬರುವುದರಿಂದ ಮತ್ತು ಆತನ ಕೋಪಕ್ಕೆ ಒಂದು ವೇಳೆ ಈ ಭೂಮಿ ಮೇಲಿರತಕ್ಕಂಥ ಮನುಷ್ಯರು ಒಳಗಾಗುವುದಾದರೆ ಅದು ನಿತ್ಯವಾದ ನಾಶನವಾಗಿರುವುದರಿಂದ ಆ ನಿತ್ಯವಾದ ನಾಶನದಿಂದ ಬಿಡುಗಡೆ ಮಾಡುವಂತ ಕಾರ್ಯವನ್ನ ದೇವರು ತಾನು ತನ್ನ ಮಕ್ಕಳನ್ನ ನಾಶಕ್ಕೆ ಒಪ್ಪಿಸದೆ ಆ ಮನಸ್ಸನ್ನ ಬೇರೆ ಮಾಡಿಕೊಂಡು ನಮ್ಮನ್ನ ಪ್ರೀತಿಸಿ ನಮಗೆ ಹಿತವನ್ನ ಉಂಟು ಮಾಡೋದಕ್ಕೋಸ್ಕರ ನಾಶನದಲ್ಲಿ ಸೇರಿ ನರಕದಲ್ಲಿ ಬಿದ್ದು ನಾಶವಾಗುವಂತ ನಮ್ಮ ಪ್ರವೃತ್ತಿಗೆ ಬದಲಾಗಿ ತನ್ನ ಸ್ನೇಹವನ್ನ ತನ್ನ ಪ್ರೀತಿಯನ್ನ ನಮ್ಮ ಜೀವಿತದಲ್ಲಿ ತುಂಬಿ ಆತನಿಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಜೀವಿಸಿ ಈ ಭೂಮಿ ಮೇಲೆ ಆತನು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಸಹ ಇತರರನ್ನ ಪ್ರೀತಿಸುವಂತ ಆ ಗುಣ ಸ್ವಭಾವವನ್ನ ಕಲಿಸುವುದಕ್ಕೋಸ್ಕರ ಮತ್ತು ಆ ಗುಣ ಸ್ವಭಾವಗಳನ್ನ ಹೊಂದಿಕೊಳ್ಳುವುದಕ್ಕೋಸ್ಕರ ಮತ್ತು ಅಂತ ಪ್ರೀತಿಯ ಬದುಕನ್ನ ಈ ಭೂಮಿ ಮೇಲೆ ನಾವು ಸಹ ಬದುಕಿ ಜೀವಿಸಿ ನಮ್ಮಂತೆ ಇರುವಂತ ಇತರರು ಕೂಡ ನಮ್ಮ ಹಾಗೆ ಸುಖದಿಂದಲೂ ಸಂತೋಷದಿಂದಲೂ ನೆಮ್ಮದಿಯಿಂದಲೂ ನಮ್ಮ ಎದುರುಗಡೆ ವಾಸಿಸುವುದಕ್ಕೆ ಜೀವಿಸುವುದಕ್ಕೆ ನಾವು ಅವರಿಗೆ ಅನುವು ಮಾಡಿಕೊಡುವುದಕ್ಕೋಸ್ಕರ ಸ್ವಾಮಿ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆತನು ಈ ರೀತಿ ಹೇಳುವಂತವನಾಗಿದ್ದಾನೆ. 45ನೇ ವಚನದಲ್ಲಿ 5ನೇ ಅಧ್ಯಾಯ, ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ದೇವರ ಮಕ್ಕಳಾದ ನಾವು ದೋಷವಿಲ್ಲದೆ ಬದುಕಬೇಕಾದರೆ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಆತನ ಪ್ರೀತಿಯ ನಿಜ ಸ್ವಭಾವಕ್ಕೆ ಅನುಗುಣವಾಗಿ ಬದುಕಬೇಕಾಗಿದೆ. ಆ ನಿಜ ಸ್ವಭಾವದ ಪ್ರೀತಿಯನ್ನ ಗ್ರಹಿಸಿಕೊಳ್ಳುವಂತ ಪ್ರತಿಯೊಬ್ಬ ಮನುಷ್ಯನು ದೇವರ ಚಿತ್ತವನ್ನ ಈ ಭೂಮಿ ಮೇಲೆ ನೆರವೇರಿಸುವಂತವನಾಗಿದ್ದಾನೆ ಮತ್ತು ತನ್ನಂತೆಯೇ ತನ್ನ ನೆರೆಯವನನ್ನ ಪ್ರೀತಿಸುವಂತವನಾಗಿದ್ದಾನೆ. ಹೀಗಾಗಿ ದೇವರು ಈ ಭೂಮಿ ಮೇಲೆ ನಮಗೆ ಅಪ್ಪಣೆಯನ್ನು ಕೊಟ್ಟಿದ್ದಾನೆ, ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸು ಎಂಬುದಾಗಿ. ನಮ್ಮಂತೆ ನಮ್ಮ ನೆರೆಯವನನ್ನ ಪ್ರೀತಿಸಬೇಕಾದ್ರೆ ದೇವರ ವಾಕ್ಯವು ಈ ರೀತಿ ಹೇಳ್ತದೆ, ಒಂದು ವೇಳೆ ಅವನು ದುಷ್ಟನಾಗಿದ್ದರೆ ಆ ದುಷ್ಟನು ಕೂಡ ನಿನ್ನ ಸಹೋದರನೇ. ಆತನು ನಿನಗೆ ವೈರಿ ಎಂದು ನೀನು ಭಾವಿಸಿದರೆ ಆತನನ್ನು ಸೃಷ್ಟಿ ಮಾಡತಕ್ಕಂಥ ನಾನು ನಿನ್ನ ತಂದೆಯಾಗಿರುವುದರಿಂದ ಆತನು ನೀನು ನನಗೆ ಹೇಗೆ ಮಗನಾಗಿದ್ದೀಯೋ ಆತನು ಕೂಡ ನನಗೆ ಮಗನಾಗಿದ್ದಾನೆ. ಹೀಗಿರುವುದರಿಂದ ಆತನಲ್ಲಿರುವ ದುಷ್ಟತ್ವವು ಮಾತ್ರ ದುಷ್ಟತ್ವವೇ ಆಗಿದೆ ಹೊರತು ಆತನು ನನ್ನ ಮಗನಾಗಿದ್ದಾನೆ. ಹೀಗಿರುವುದರಿಂದ ಆತನು ನಿನ್ನ ಸಹೋದರನಾಗಿದ್ದಾನೆ. ಆತನಲ್ಲಿರುವಂತ ದುಷ್ಟತ್ವದಿಂದ ಆತನು ನಿನಗೆ ವೈರಿಯಾಗಿದ್ದರೂ
ಆತನನ್ನ ನೀನು ಪ್ರೀತಿಸಿ ಆತನಿಗೆ ನೀನು ಹಿತವನ್ನೇ ಒಳ್ಳೆಯದನ್ನೇ ಮಾಡಬೇಕೆಂಬುದನ್ನ ದೇವರು ನಮಗೆ ತಿಳಿಸುವಂತವನಾಗಿದ್ದಾನೆ. ಆತನಲ್ಲಿ ದುಷ್ಟತ್ವವಿದ್ದರೂ ನಿನ್ನ ಬಲಗಣ್ಣೆಯನ್ನ ಒಡ್ಡು. ಆತನಲ್ಲಿ ದ್ವೇಷವಿದ್ದರೂ ಆತನಿಗೆ ಬೇಕಾದಾಗ ನಿನ್ನ ಮೇಲಂಗಿಯನ್ನು ಕೊಡು. ನಿನ್ನ ವೈರಿಯಾಗಿದ್ದರೂ ಆತನಿಗೋಸ್ಕರ ನೀನು ಪ್ರಾರ್ಥಿಸು. ಆತನಲ್ಲಿ ಸುಖವನ್ನ ಅನುಭವಿಸುವ ಹಾಗೆ ಈ ಭೂಮಿ ಮೇಲೆ ಆತನಿಗೆ ಅನುವು ಮಾಡಿಕೊಡು. ಹೀಗೆ ಮಾಡುವಾಗ ವೈರಿಯಾಗಿರುವಂತ ಆತನು ನಿನ್ನ ಸ್ನೇಹಿತನು, ನಿನ್ನ ಸಹೋದರನು ಆಗಿ ನಿನ್ನಂತೆಯೇ ತಾನು ಸಹ ಈ ಭೂಮಿ ಮೇಲೆ ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ತನ್ನನ್ನ ದ್ವೇಷಿಸುವಂತ ಇತರರಿಗೆ ಆತನು ಪ್ರೀತಿಯ ಸಹೋದರನಾಗಿ ಬದುಕಿ ತನ್ನ ತಂದೆಯಾದ ದೇವರ ಗುಣ ಸ್ವಭಾವದಲ್ಲಿ ಪಾಲು ಹೊಂದಿ ನಿನ್ನಂತೆಯೇ ಆತನು ದೋಷವಿಲ್ಲದವನಾಗಿ ಬದುಕುವುದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡು. ಆ ಅವಕಾಶವನ್ನ ಮಾಡಿಕೊಡುವುದಕ್ಕೋಸ್ಕರವೇ 2000 ವರ್ಷಗಳ ಹಿಂದೆ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಶಿಲುಬೆಯ ಮೇಲೆ ಮರಣಕ್ಕಾಗಿ ಒಪ್ಪಿಸಿಕೊಟ್ಟನು. ಯಾವನಾದರೂ ತನ್ನ ಸ್ನೇಹಿತರಿಗೋಸ್ಕರ ಪ್ರಾಣ ಕೊಟ್ಟರೂ ಕೊಡಬಹುದು. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ವಾಸಿಸುವಂತ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ, ಸಹೋದರ ಸಹೋದರಿಯರಾಗಿದ್ದೇವೆ. ಆದುದರಿಂದ ಈ ಭೂಮಿ ಮೇಲೆ ನಮಗೆ ಯಾರು ವೈರಿಗಳಿರಬಾರದು. ನಾವೆಲ್ಲರೂ ಸಹೋದರರ ಸಹೋದರಿಯರು ಆಗಿರುವುದರಿಂದ ಒಬ್ಬರಿಗೊಬ್ಬರು ಹಿತವನ್ನೇ ಮಾಡುತ್ತಾ ಬದುಕುವರಾಗಿ ದೇವರ ಪ್ರೀತಿಯನ್ನ ಒಬ್ಬರಿಗೊಬ್ಬರು ಅನುಭವಿಸುವ ಹಾಗೆ ಜೀವಿಸುವುದಕ್ಕೆ ಹಾಗೂ ಆ ಪ್ರೀತಿಯನ್ನ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವುದಕ್ಕೆ ಮತ್ತು ನಮ್ಮ ಮುಖಾಂತರವಾಗಿ ದೇವರ ಪ್ರೀತಿ ಈ ಭೂಮಿ ಮೇಲೆ ಜೀವಿಸುವ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಗುವ ಹಾಗೆ ಬದುಕುವುದಕ್ಕೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರ ಆತನು 2000 ವರ್ಷಗಳ ಹಿಂದೆ ತನ್ನ ಪ್ರೀತಿಯನ್ನ ನಿರೂಪಿಸಲು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆತನ ಪ್ರೀತಿಯನ್ನ ಪಡೆದುಕೊಳ್ಳಲು, ಸ್ವೀಕಾರ ಮಾಡಿಕೊಳ್ಳಲು, ಅನುಭವಿಸಲು ಕ್ರಿಸ್ತನ ಜನನದ ಆ ಒಂದು ಕಾರ್ಯವನ್ನ ಈ ಭೂಮಿಗೆ ಸಿದ್ಧಿಗೆ ತಂದಿದ್ದಾನೆ. ಇಡೀ ಜಗತ್ತು ಈ ದಿನ ಆ ಸಂತೋಷದಲ್ಲಿ ಸಂಭ್ರಮಿಸುವಂತದ್ದಾಗಿದೆ. ಆದರೆ ಕ್ರಿಸ್ತನ ಜನನದ ಕುರಿತಾದಂತ ನಿಜವಾದಂತ ಬೆಳಕನ ಸತ್ಯವನ್ನ ಈ ಲೋಕವು ಮಾಡುತ್ತಿದೆ. ಹಾಗಾಗದೆ ನಾವೆಲ್ಲರೂ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿರುವಂತ ನಿಜವಾದ ಉದ್ದೇಶವನ್ನ ನೆರವೇರಿಸಿ ಆತನನ್ನ ಘನಪಡಿಸಬೇಕಾದರೆ ಆತನು ದೋಷವಿಲ್ಲದವನಾಗಿರುವ ಹಾಗೆ ನಾವು ಯಾವ ದೋಷವೂ ಇಲ್ಲದವರಾಗಿ ಜೀವಿಸಬೇಕಾಗಿದೆ. ಹಾಗೆ ಮಾಡುವುದಕ್ಕೋಸ್ಕರ ಮತ್ತು ಅಂತ ಪ್ರೀತಿಯನ್ನ ಈ ಭೂಮಿ ಮೇಲೆ ನಮ್ಮಂತಿರುವಂತ ಇತರರಿಗೆ ನಾವು ದಾರಿ ಎರುವುದಕ್ಕೋಸ್ಕರ, ಆ ಪ್ರೀತಿಯಲ್ಲಿ ಇನ್ನೊಬ್ಬರನ್ನ ಬೆಳೆಸೋದಕ್ಕೋಸ್ಕರ ದೇವರು ತನ್ನ ಆತ್ಮನ ಮುಖಾಂತರವಾಗಿ ನಮ್ಮನ್ನ ಆಶೀರ್ವದಿಸಿ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಆತನು ಬರುವಾಗ ನಾವೆಲ್ಲರೂ ಆತನಂತೆಯೇ ಯಾವ ದೋಷವೂ ಇಲ್ಲದೆ ನಿಷ್ಕಳಂಕರು ಪರಿಶುದ್ಧರೂ ಆಗಿ ಆತನ ಜೊತೆಯಲ್ಲಿ ನಿರಂತರವೂ ಜೀವಿಸುವಂತ ನಿತ್ಯ ಜೀವವನ್ನು ಹೊಂದಿಕೊಳ್ಳುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಹಾಗೆ ನಾವು ಇತರರನ್ನ ಪ್ರೀತಿಸುತ್ತಾ ದೇವರ ಪ್ರೀತಿಯನ್ನ ಈ ಭೂಮಿ ಮೇಲೆ ಸಿದ್ಧಿಗೆ ತರುವ ಹಾಗೆ ದೇವರು ತನ್ನ ಆತ್ಮನ ಮುಖಾಂತರವಾಗಿ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ, ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಕಾರ್ಯ ಮಾಡಿ ಯೇಸು ಕ್ರಿಸ್ತನ ಪ್ರೀತಿಯಿಂದ ತುಂಬಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಹಿರಿಯರಾದಂತ ಪ್ರೇಮನಾಥ್ ಸರ್ ಅವರಿದ್ದಾರೆ. ಅವರು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ತಂದೆಯಾದ ದೇವರ ಪ್ರೀತಿ ನೆರವೇರುವ ಹಾಗೆ ಪವಿತ್ರಾತ್ಮ ದೇವರು ಈ ಕೊನೆಯ ದಿನಮಾನಗಳಲ್ಲಿ ಕಾರ್ಯ ಮಾಡಿ ಆತನ ಬರೋಣಕ್ಕಾಗಿ ತನ್ನ ಮಕ್ಕಳನ್ನು ಸಿದ್ಧಪಡಿಸುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Yes, Pastor, let us pray. Oh, gracious Heavenly Father, we thank you, my Lord, once again for giving us this wonderful opportunity, Lord, to awake ourselves and to come to your feet, to hear your voice and to hear your words. Lord, thank you, my Lord.
for this wonderful message. Yes, my Lord, 2000 years ago, you came on this earth, my Lord, to wash our sins. Yes, my Lord, you are so loving, kind, and my Lord. But Lord, we being your children, we are unable to understand your sacrifice, my Lord. Lord, you gave earth on this earth, especially for the sinners. But Lord, please help us to understand your great sacrifice that you have done. You shed your precious blood, my Lord, on this earth. You came to save one and all, my Lord, of mankind. But still, my Lord, we not being understanding you. Still, Lord, we're struggling here for being disobedience. Lord, as the Heavenly Father sent His only begotten Son, my Lord, to save this world. Lord, still, we are too far, my Lord. We see in the scriptures that He too was born with the blood for human being. Though it was a holy birth, yet, my Lord, we see that, like us, He too had sufferings, pains, and agony, my Lord. And He was an example. He has told us that there's a lot of tribulations, trials, and that He has overcome. And in the same manner, the Lord, our Savior, wanted us also to overcome all these trials and tribulations. But yet, Lord, having no faith in the God, not believing our Savior, we too are still going astray, and for the reason of which we are suffering. We are making our families to suffer, and we are not an example for the Gentiles, for the neighbors. Though you set an example, my Lord, yet still we are too far away to have your qualities, my Lord. Yes, Lord, we are in need of all the worldly things, my Lord, but we never think of being of your character, having the characteristics like you, having the qualities like you, and never demanding it. That is why, my Lord, you are suffering tremendously on this earth. So, Lord, let the purpose that you came on this earth to save us, my Lord, let the purpose be served. Please bless the entire universe, my Lord, because we see that in scriptures, everyone shall bow down to you, and we are waiting for that day, my Lord, to come. Yes, my Lord, especially I pray for all the mankind. Let your qualities be in us. Let the qualities be in the mankind, my Lord. Let us not hate others, and let us love each other.
so that you will be glorified, my Lord. Your name will be glorified. So please, my Lord, fill us with your Holy Spirit. Help us to walk in your steps. Help us to be a light, a salt to others on this earth. Lord, as the entire world is celebrating your birth anniversary, my Lord, please help us to change ourselves internally, my Lord. Let us not only be a Christ for the name's sake. Let us not be a dramatist on this earth, but please be in our hearts, my Lord. Then only we'll be able to achieve, or we shall be able to be a light and a salt to the others. Without you in us is nothing, my Lord. And we cannot achieve anything in your absence, but only with your presence, as you did the wonders and miracles. We are sure, my Lord, that we will be able to show your wonders, do your wonders in your name. Yes, my Lord, we know that whoever comes to you, you will never forsake them. But please help us to be with you, my Lord, so that we shall not be forsaken. Though there is trials and tribulations on this earth, yet, my Lord, with your presence in us, we definitely overcome all such trials and tribulations. Lord, we submit ourselves. We humble ourselves to you, my Lord, to please enter in us and in our families. Let your presence be with us, my Lord, so that there will be peace and happiness in us and in our families. Especially pray for all the participants who are aboard on here, my Lord. Especially I pray for Pastor M. Raju. Please be with him, my Lord. Bless his family abundantly. Bless all his children, daughters, and grandchildren in a special way. Lord, please provide him with all the necessaries that is required to run this Awake and Pray program smoothly and efficiently. Yes, my Lord, from the day one the program is started, your servant is striving hard, though in his trials and tribulations, yet without fail, without missing even a single day, he is trying to share your words for the families that are in need of your presence. Lord, help us to make good use of this. Bless your servant. Fill him with your Holy Spirit. Pour your wisdom from above and provide him with all the facilities, my Lord, forever. Also pray for one family, that is Indra. Lord, please bless them. Be with them, my Lord. Help them to be with you and be blessed, my Lord. Bless all the near and dear ones. Especially pray for John David. Please be with him, my Lord. Lord, the entire world is celebrating your birth anniversary, my Lord. Likewise, please help John David also. Please provide him with the finance help, my Lord, to take care of his family and to participate in your birth anniversary. Help him with the financial difficulties.
And please be with him and help him to find a suitable job so that he will run his family smoothly and efficiently. Also pray for Mrs. Rajeshwari, Brother Lokesh, Pastor Yeshwant Amgol, Mrs. Annie, Mrs. Evelyn Paul, and for my family, and many others, my Lord, who are yet to join this program. Please bless our family. Please help them to celebrate your birth anniversary, my Lord, and help us to change ourselves internally and not just outernally. Yes, my Lord, we thank you for this wonderful message. Please bless us, my Lord, and please lead us and guide us. Once again, my Lord, I submit myself and the entire congregation, especially your servant, Pastor M. Raju and his family, to mighty hands, my Lord. This is my prayer in Jesus' name. Amen. ಆಮೇನ್ ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor, just pray for my mother-in-law, Tangewa. ಪಾಸ್ಟ್ರೆ, ದೇವರು ಅದ್ಭುತ ಕಾರ್ಯವನ್ನು ಮಾಡಿದ್ದಾನೆ ಪ್ರೈಸ್ ನಿಮ್ಮ ಗಾಡ್. ಜೀವಿತದಲ್ಲಿ. ದೇವರಿಗೆ ಸ್ತೋತ್ರ. ಇವತ್ತು ನಿನ್ನೆ ಎಜುಕೇಶನ್ ಲೋನ್ ಆಗ್ತದೆ ಅಂತ ಹೇಳಿದ್ರು, ಆದ್ರೆ ಪೋರ್ಟಲ್ ಅಲ್ಲಿ ಸಕ್ಸಸ್ಫುಲ್ ಅಂತ ಬಂದಿದೆ, ಮೆಸೇಜ್ ಬಂದಿದೆ. Amen. ಹೌದು, ಶನಿವಾರ ಕರೆದಿದ್ದಾರೆ. ಎಲ್ಲವೂ ಅಚ್ಚುಕಟ್ಟಾಗಿ ಆಗುವಂತೆ ದೇವರು ನಡೆಸ್ಲಿ ಅಂತ ನೀವು ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಖಂಡಿತವಾಗಿ. Pastor Vinay for Supreme Pastor, so please had a depression. Okay. Vinay Kolkar and Pooja prayer money, Pastor. Okay. And pray for Pooja's family also, please. Parents. Okay. And Vinay's in-laws also, just pray for them. Okay. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿ, ದಯೆ, ಕರುಣೆ, ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ ರಾಜ. 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಸ್ವಾಮಿ ಕತ್ತಲಿನಲ್ಲಿ ಬದುಕುತ್ತಿರುವ ಮಾನವನಿಗೆ ಬೆಳಕಾಗಿ ನಿನ್ನ ಪ್ರೀತಿಯನ್ನ ಕಳೆದುಕೊಂಡಿರುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನಿನ್ನ ಪ್ರೀತಿಯನ್ನ ತುಂಬಲು ನಿನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟಿದ್ಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಈ ಲೋಕಕ್ಕೆ ಬೆಳಕಾಗಿ ಕಳಿಸಿಕೊಟ್ಟಿದ್ಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ. ಆತನು ದೇವರ ಪ್ರತಿ ಸ್ವರೂಪನು, ಸ್ವತಃ ದೇವರು ಆಗಿರುವುದರಿಂದ ನಿನ್ನಲ್ಲಿರುವಂತ ಪ್ರೀತಿಯನ್ನ ಈ ಭೂಮಿ ಮೇಲೆ ತನ್ನನ್ನು ನಂಬುವ ಪ್ರತಿಯೊಬ್ಬರಿಗೂ ಸ್ವಾಮಿ ಒದಗಿಸುವುದರ ಮುಖಾಂತರವಾಗಿ ನಾವೆಲ್ಲರೂ ತಂದೆಯಾದ ದೇವರ ಮಕ್ಕಳು, ಸಹೋದರ ಸಹೋದರರು, ಪ್ರಿಯರು, ಸ್ನೇಹಿತರು ಆಗಿದ್ದೇವೆ ಎಂಬುದನ್ನ ಪ್ರತಿಯೊಬ್ಬ ಮಾನವನಿಗೂ ಪ್ರಚುರಪಡಿಸುವುದಕ್ಕಾಗಿ ಆತನನ್ನ ಕಳಿಸಿಕೊಟ್ಟಿದೆಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ. ಆತನು ಈ ಭೂಮಿ ಮೇಲೆ ನಿನ್ನ ಚಿತ್ತವನ್ನ ನೆರವೇರಿಸಿ ನಿನ್ನನ್ನು ಮಹಿಮೆಪಡಿಸಿದ ಹಾಗೆ ನಿನ್ನನ್ನು ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳು ತಮ್ಮ ಜೀವಿತದಲ್ಲಿ ನಿನ್ನ ನಾಮವನ್ನು ಘನಪಡಿಸಲು, ನಿನ್ನ ಚಿತ್ತವನ್ನ ನೆರವೇರಿಸಲು ಈ ಭೂಮಿ ಮೇಲೆ ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಪ್ರತಿ ವರ್ಷವೂ ಈ ಭೂಮಿ ಮೇಲೆ ಸ್ವಾಮಿ ಕ್ರಿಸ್ತನ ಜನನದ ಕುರಿತಾಗಿ ಈ ಸಂಭ್ರಮದ ಆಚರಣೆಯನ್ನ ಮಾನವರು ಆಚರಿಸಬೇಕಾಗಿದೆ ಕರ್ತನೆ. ನಮ್ಮಂತೆ ಇರುವಂತ ಇತರರನ್ನ ಪ್ರೀತಿಸುವಂತೆ ಪವಿತ್ರಾತ್ಮ ದೇವರು ನಮಗೆ ಕಲಿಸಲು ಈ ಕ್ರೈಸ್ತ ಜನನದ ಸಮಯದಲ್ಲಿ ವಿಶೇಷವಾಗಿ ನಿನ್ನ ಪ್ರೀತಿಯನ್ನ ನಾವು ಗ್ರಹಿಸಿಕೊಂಡು ಅರ್ಥೈಸಿಕೊಂಡು
ವರ್ಷದ ಎಲ್ಲಾ ದಿನಗಳಲ್ಲಿಯೂ ಸ್ವಾಮಿ, ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿಯೂ ಸ್ವಾಮಿ, ನೀನು ನಮ್ಮನ್ನ ಪ್ರೀತಿಸಿದಂತೆ ನಾವು ಇತರರನ್ನ ಪ್ರೀತಿಸುತ್ತಾ ಬದುಕುವುದನ್ನ ಕಲಿಸುವುದಕ್ಕೋಸ್ಕರ ಆತನನ್ನ ಕಳಿಸ್ಕೊಟ್ಟಿದ್ಯಪ್ಪ. ಇದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ನಿನ್ನನ್ನು ನಂಬಿ ಆ ಸಂಭ್ರಮದಲ್ಲಿ ಪಾಲು ಹೊಂದಿರುವಂತ ಪ್ರತಿಯೊಬ್ಬ ನಿನ್ನ ಮಗನನ್ನ, ನಿನ್ನ ಮಗಳನ್ನ ಆಶೀರ್ವದಿಸು. ಮತ್ತು ಈ ನಿನ್ನ ಪ್ರೀತಿಯನ್ನ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನಿಗೂ ಹಂಚಬೇಕಾಗಿರುವಾಗ, ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು, ನಾವೆಲ್ಲರೂ ಒಬ್ಬನೇ ತಂದೆಯ ಮಕ್ಕಳು, ಒಂದೇ ಕುಟುಂಬದವರು. ಯಾವ ದೇಶದಲ್ಲಿ ಆಗಲಿ, ಯಾವ ಭಾಷೆಯಲ್ಲಿ ಆಗಲಿ, ಯಾವ ಕುಲದಲ್ಲಿ ಆಗಲಿ, ಯಾವ ನೆಲ ಜಲದಲ್ಲಿಯೇ ಆಗಲಿ ನಾವು ಜೀವಿಸುತ್ತಿದ್ದರೂ ಸಮಸ್ತವನ್ನ ಸೃಷ್ಟಿಸಿದ ಆತನಾದ ತಂದೆಯಾದ ದೇವರ ಮಕ್ಕಳಾಗಿದ್ದೇವೆ ಎಂಬುದನ್ನ ತಿಳಿದು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರ ಮೇಲೊಬ್ಬರು ದ್ವೇಷಿಸದೆ, ಒಬ್ಬರಿಗೊಬ್ಬರು ಹಿತಕಾರಿಗಳಾಗಿ ಬದುಕಿ ಈ ಭೂಮಿ ಮೇಲೆ ತಂದೆಯಾದ ದೇವರೇ ನಿನ್ನ ಪ್ರೀತಿಯನ್ನ ನಾವು ಹಂಚಿಕೊಳ್ಳುವಂತೆ ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರಲ್ಲಿಯೂ ಕಾರ್ಯ ಮಾಡಲಿ ಎಂಬುದಾಗಿ ಬೇಡುತ್ತೇನೆ. ಈ ಕ್ರೈಸ್ತ ಜನನದ ಮಾಸದ ಈ ದಿನಮಾನಗಳನ್ನ ನಾವು ಅನುಭವಿಸುತ್ತಿರುವಾಗ ಸ್ವಾಮಿ, ಈ ಲೋಕದ ಕೊನೆಯ ಕ್ಷಣಗಳನ್ನು ಸಹ ನಾವು ಎದುರಿಸುವಂತರಾಗಿದ್ದೇವೆ. ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬ ಮನುಷ್ಯನು ಅತಿ ದುಷ್ಟನಾಗಿ ಬದುಕುತ್ತಿರುವುದರಿಂದ ನಿನ್ನ ಪರಿಶುದ್ಧವಾದ ಪ್ರೀತಿಯ ನಿಜ ಸ್ವಭಾವವು ಪ್ರತಿಯೊಬ್ಬ ಮಾನವನಿಗೂ ತಿಳಿಯಬೇಕಾಗಿದೆ ಸ್ವಾಮಿ, ಮತ್ತು ತಿಳಿಸಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ನಿನ್ನಲ್ಲಿ ಹಂಬಲಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದರ ಮುಖಾಂತರವಾಗಿ ಎಲ್ಲ ವೈರತ್ವವನ್ನು ಸ್ವಾಮಿ ಸಂಪೂರ್ಣವಾಗಿ ಲಯಪಡಿಸುವಂತೆ ಕಾರ್ಯ ಮಾಡು. ಎಲ್ಲ ದ್ವೇಷವನ್ನ ತೆಗೆದು ಹಾಕ್ಲಿಕ್ಕಾಗುವಂತೆ ಕೃಪೆ ತೋರು. ನಿನ್ನ ಪ್ರೀತಿಯನ್ನ ಪ್ರತಿಯೊಬ್ಬರು ಅನುಭವಿಸಿ ಒಬ್ಬರಿಗೊಬ್ಬರು ಹಿತವನ್ನೇ ಮಾಡುತ್ತಾ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ ಬದುಕುವಂತೆ ಕಲಿಯುವಂತೆ ಕಾರ್ಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರು ಪ್ರತಿಯೊಬ್ಬ ಮಾನವನ ಹೃದಯವನ್ನ ಪ್ರವೇಶಿಸಲಿ. ಎಲ್ಲ ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು, ಕೆಟ್ಟತನಗಳನ್ನ ತೆಗೆದು ಹಾಕಲಿ, ಸುಟ್ಟು ಬೂದಿ ಮಾಡಲಿ. ನಿನ್ನಲ್ಲಿರುವಂತ ಪರಿಶುದ್ಧವಾದ ಪ್ರೀತಿಯನ್ನ ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ನೆಲೆಗೊಳಿಸಲಿ ಸ್ವಾಮಿ. ನಾವು ಒಬ್ಬರಿಗೊಬ್ಬರು ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಪ್ರೀತಿಸುವಂತ ಪ್ರೀತಿಯನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಒಬ್ಬರ ಪ್ರಾಣಕ್ಕೆ ಒಬ್ಬರು ಹೆರವಾಗದೆ, ಒಬ್ಬರ ಪ್ರಾಣಕ್ಕಾಗಿ ಒಬ್ಬರು ತಮ್ಮ ಪ್ರಾಣವನ್ನ ಈಡುಕೊಡುವಂತ ನಿನ್ನ ಪ್ರೀತಿಯ ಮಕ್ಕಳಾಗಿ ಬದುಕುವಂತ ಶಕ್ತಿಯನ್ನ ನಮಗೆ ಕೊಡು ಸ್ವಾಮಿ. ನಿನ್ನ ಮಗನಾದಂತ ಯೇಸು ಕ್ರಿಸ್ತನಲ್ಲಿದ್ದಂತ ಆತ್ಮನನ್ನ ಈ ಭೂಮಿ ಮೇಲೆ ನಿನ್ನನ್ನು ಪ್ರೀತಿಸುವಂತ ಹಾಗೂ ನೀನು ಸೃಷ್ಟಿ ಮಾಡಿರುವಂತ ಪ್ರತಿಯೊಬ್ಬ ಮಾನವನಿಗೂ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತೇನೆ ಸ್ವಾಮಿ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ, ನಾಶನದಲ್ಲಿ ಸಿಕ್ಕಿಕೊಂಡಿರುವಂತ ಪಾಪದ ಬಲೆಯೊಳಗೆ ಬೇಯುತ್ತಿರುವಂತ ಪ್ರತಿಯೊಬ್ಬ ಮನುಷ್ಯನನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಬಡತನವನ್ನ ತೆಗೆದು ಹಾಕು, ಎಲ್ಲಾ ರೀತಿಯಾದಂತಹ ಹಸಿವನ್ನ ನೀಗಿಸು, ಎಲ್ಲಾ ಕೊರತೆಗಳನ್ನ ತೆಗೆದು ಹಾಕು, ಎಲ್ಲರಲ್ಲಿರ್ತಕ್ಕಂಥ ದುಃಖ, ನೋವು, ಸಂಕಟಗಳನ್ನ ದೂರ ಮಾಡು. ದುರ್ಮರಣಗಳಿಂದ, ಅನಾಹುತಗಳಿಂದ ಕರ್ತನೆ ಸಾಯುತ್ತಿರುವ ಮಕ್ಕಳಿಗೆ ನಿನ್ನ ದೂತರನ್ನ ಕಳುಹಿಸಿಕೊಡು, ಕೇಡಿನಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ಎಷ್ಟೋ ಮಕ್ಕಳು ಸ್ವಾಮಿ ತಮಗರಿವಿಲ್ಲದೆ ತಮ್ಮ ಪ್ರಾಣವನ್ನ ಅಪಾಯದ ಅಂಚಿಗೆ ಸಿಲುಕಿಸುವಂತವರಾಗಿದ್ದಾರೆ. ಸೈತಾನನು ಪ್ರತಿ ಕ್ಷಣದಲ್ಲಿ ಮನುಷ್ಯನನ್ನ, ಅವರ ಗಮನವನ್ನ ಬೇರೆ ಕಡೆಗೆ ತಿರುಗಿಸಿ ಸಾಯುವುದಕ್ಕೆ, ನಾಶವಾಗುವುದಕ್ಕೆ ಒಪ್ಪಿಸುವಂತವನಾಗಿದ್ದಾನೆ ಸ್ವಾಮಿ. ಕರ್ತನೆ ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ. ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವ ಅಪಾಯ ಅಪಘಾತಗಳಿಂದ ಯೌವನಸ್ಥ ಮಕ್ಕಳನ್ನ, ಹಿರಿಯರನ್ನ, ಮಕ್ಕಳನ್ನ ತಪ್ಪಿಸಿ ಕಾಪಾಡು ಸ್ವಾಮಿ. ಪ್ರತಿಯೊಬ್ಬರ ಜೀವನದಲ್ಲಿ ಬದುಕುವಂತ ಅವಕಾಶವನ್ನು ಕೊಡು. ಬದುಕುವಂತ ಪ್ರತಿಯೊಂದು ಕ್ಷಣದಲ್ಲಿ ನಿನ್ನ ಪ್ರೀತಿಯನ್ನು ಅನುಭವಿಸುವಂತ ಸೌಭಾಗ್ಯ ಕೊಡು. ನಿನ್ನ ಪ್ರೀತಿಯಲ್ಲಿ ನಡೆದು ಇತರರನ್ನು ಬದುಕಿಸುವಂತ ಆತ್ಮವುಳ್ಳವರಾಗಿ ಜೀವಿಸುವಂತೆ ಕಾರ್ಯ ಮಾಡು. ವಿಶೇಷವಾಗಿ ಸ್ವಾಮಿ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನನ್ನು ಕೊಂಡಾಡಲು ಬಂದಿರುವಂತ ದೇವ ಮಂದಿಗಾಗಿ ನಿನಗೆ ಸ್ತೋತ್ರ. ಈ ಪ್ರಾರ್ಥನಾ ಜೀವಿತದ ಭಾರವನ್ನು ಹೊತ್ತು ನಿನ್ನನ್ನು ಘನಪಡಿಸುವಂತ ಕೃಪೆಯನ್ನ ನಿನ್ನ ಮಕ್ಕಳಾದ ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಎಷ್ಟೋ ಮಕ್ಕಳು ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಹಂಬಲಿಸುತ್ತಿರುವಾಗ ಅವರಿಗೋಸ್ಕರ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆ ನೀನು ಕೇಳ್ತಾ ಬಂದಿದಿ, ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ, ನಿನ್ನ ದಯೆ ನಮ್ಮ ಮೇಲಿರಲಿ ಸ್ವಾಮಿ. ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಮ್ಮ ಪಾಪಗಳನ್ನ ಮನಸ್ಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಹಿರಿಯರಾದಂತ ಕೋಲ್ಕರ್ ಅವರನ್ನ, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು,
ಆರೋಗ್ಯದಿಂದ ತಿನ್ನಿಸು, ಸುರಕ್ಷತೆ ಸುಕ್ಷೇಮ ಕೊಡು, ಸಮಾಧಾನ ಕೊಡು, ಆಶೀರ್ವಾದ ಮಾಡು ಸ್ವಾಮಿ. ಮಗನಾದಂತ ವಿನಯ್ ಮತ್ತು ಪೂಜಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಕ್ಕಳ ಜೊತೆಗಾರ ನೀನಾಗಿರು. ಅವ್ರಿಗೆ ಯಾವುದೇ ಕರ್ತನೆ ಹತಾಶೆಯಾಗಿದ್ರು ನೀನು ಅವ್ರ ಜೊತೆಲಿ ಇದ್ದೀ ಅಂತಕ್ಕಂಥ ನಂಬಿಕೆಯನ್ನ ಅವರಲ್ಲಿ ಹುಟ್ಟಿಸು. ಎಲ್ಲಾ ಸಮಯದಲ್ಲಿಯೂ ನೀನು ಅವರ ಜೊತೆಗಾರನಾಗಿದ್ದುಕೊಂಡು ಸಂಕಷ್ಟಗಳಿಂದ ಪಾರು ಮಾಡಿ ಅವರ ಹಿತಕ್ಕಾಗಿ ಹಾರೈಸುತ್ತಾ ಸದಾ ಕಾಲವು ಅವರನ್ನ ಪರಿಪಾಲಿಸುವಂತ ದೇವರು ನೀನು ಸರ್ವಶಕ್ತನಾಗಿದ್ದಿ. ಅವರೆಲ್ಲಾ ಕೊರತೆಗಳನ್ನ ನೀಗಿಸಲು ಶಕ್ತನಾಗಿದ್ದಿ ಎಂಬುದನ್ನ ಗ್ರಹಿಸಿಕೊಳ್ಳುವಂತೆ ಕಾರ್ಯ ಮಾಡು. ಅವರೆಲ್ಲರ ಚಿಂತಾಭಾರವನ್ನ ನಿನ್ನ ಕೈಗೆ ಒಪ್ಪಿಸಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟವರಾಗಿ ಜೀವಿಸಲು ಬೇಕಾದಂತ ಆತ್ಮನ ಬಲವನ್ನ ಅವರಿಗೆ ಅನುಗ್ರಹಿಸು ಸ್ವಾಮಿ. ಅವರ ಅವಶ್ಯಕತೆಗೆ ತಕ್ಕಂತ ಎಲ್ಲ ಕೊರತೆಯನ್ನ ನೀನು ನೀಗಿಸು ಸ್ವಾಮಿ. ವಿಶೇಷವಾಗಿ ಸಹೋದರಿ ಪೂಜಾ ಅವರ ತಂದೆ ತಾಯಿಗಳಿಗೂ ಸಹ ಪ್ರಾರ್ಥನೆ, ಅವರನ್ನ ಬಲಪಡಿಸು, ಆಧರಿಸು. ಅವ್ರು ನಿನ್ನನ್ನು ಅರಿಯದವರಾಗಿದ್ದರೂ ನಿನ್ನನ್ನು ಅರಿಯುವಂತೆ, ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂತೆ, ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ, ನಿನ್ನ ಪ್ರೀತಿಯನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಕೃಪೆಯಲ್ಲಿ ಕರ್ತನೆ, ವಿಶೇಷವಾಗಿ ಕರ್ತನೆ ಸಹೋದರ ಡೇವಿಡ್ ಅವರಿಗಾಗಿ ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ಅವನ್ನ ಬಲಪಡಿಸು, ಆಧರಿಸು, ಪರಾಂಬರಿಸು. ಎಲ್ಲಾ ಸಮಯದಲ್ಲಿ ಸಂತೋಷವುಳ್ಳವರಾಗಿ ಸಮೃದ್ಧಿಯಿಂದ ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತ ಸಂಪತ್ಭರಿತವಾದ ಜೀವಿತವನ್ನ ಅವರಿಗೆ ಅನುಗ್ರಹಿಸು. ಇಂದಿನಿಂದ ಸದಾ ಕಾಲವು ನಿನ್ನ ಪ್ರಸನ್ನತೆ ಅವರೊಂದಿಗಿರಲಿ. ಮಾಡಬೇಕಾದ ಕೆಲಸ ಕಾರ್ಯಗಳಲ್ಲಿ ನಿನ್ನ ಆಶೀರ್ವಾದವಿರಲಿ. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿಯಲ್ಲಿ ಸ್ವಾಮಿ. ಎಲ್ಲಾ ಕಾರ್ಯಗಳಲ್ಲಿ ಜಯವನ್ನ, ಶುಭವನ್ನ ಅವರಿಗೆ ಅನುಗ್ರಹಿಸು. ಹಿರಿಯರಾದಂತ ಇವಳಿಂದ ನಮ್ಮವರನ್ನು ನಾಶಕಪ್ಸ್ತೇನೆ. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಿ, ಆರೋಗ್ಯದಿಂದ ತುಂಬಿಸಿ, ಈ ವರ್ಷದ ಎಲ್ಲಾ ದಿನಗಳನ್ನು ಆಶೀರ್ವದಿಸಿ. ಬರುವಂತ ಹೊಸ ವರ್ಷಕ್ಕೂ ಸ್ವಾಮಿ ನಿನ್ನ ಆರೋಗ್ಯದಾಯಕವಾದ ಜೀವಿತವನ್ನು, ಕ್ಷೇಮವನ್ನು ಅವ್ರಿಗೆ ದಯಪಾಲಿಸಿ, ದೀರ್ಘಾಯುಷವನ್ನು ದಯಪಾಲಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳಬೇಕೆಂದ ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಲೋಕೇಶ್ ಅವ್ರಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಅವರ ಮಗನ ಮದುವೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಆ ಮಕ್ಕಳನ್ನ ಆಶ್ವಾಸು, ಆತ್ಮನ ಬಲದಿಂದ ಅಭಿಷೇಕಿಸು. ನೀನು ಕೊಟ್ಟಂತ ಜಯಕ್ಕಾಗಿ ಸ್ತೋತ್ರ. ಆ ಕುಟುಂಬಗಳಲ್ಲಿ ಇನ್ನು ಯಾವ ಬಾಧೆ, ಸಮಸ್ಯೆ, ತೊಂದರೆಗಳಿಲ್ಲದೆ ಸಂತುಷ್ಟಿ, ಸಮಾಧಾನ, ಸಂತೃಪ್ತಿಯಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ. ಅವರ ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನು ಆಶೀರ್ವದಿಸು. ಮಾಡುವಂತ ಕೆಲಸಕಾರನ ಆಶೀರ್ವದಿಸು. ಅವ್ರಿಗೆ ಸೇವೆ ಮಾಡ್ತಕ್ಕಂಥ ಶಾಲೆಯನ್ನು ಆಶೀರ್ವದಿಸು. ಅವರಿಗೆ ಆರೋಗ್ಯ ಸುಕ್ಷೇಮಗಳನ್ನು ಕೊಡು. ಸೇವೆಯಲ್ಲಿ ಯಾವ ಕೊರತೆ ಬಾರದ ಹಾಗೆ ಎಲ್ಲಾ ಸಮೃದ್ಧಿಯು ಅವರನ್ನು ತುಂಬಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಉಪಯೋಗಿಸ್ಕೊಪ್ಪ. ವಿಶೇಷವಾಗಿ ಸ್ವಾಮಿ ಮಗಳಾದಂತ ಆನೆಯವರಿಗೋಸ್ಕರ ಪ್ರಾರ್ಥನೆ. ಅವ್ರ ಯಜಮಾನರನ್ನ, ತಾಯಿಯನ್ನ, ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಪಡಿಸ್ತೇನೆ. ನೀನು ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಭಯಭಕ್ತಿಯಲ್ಲಿ ನಡೆಸು. ನೀತಿ ಸೇವೆಯಲ್ಲಿ ಉಪಯೋಗಿಸಲ್ಪಡುವ ಹಾಗೆ ಹೆಚ್ಚಿನ ಅವಕಾಶಗಳನ್ನ, ಅನುಕೂಲಗಳನ್ನ ದಯಪಾಲಿಸು. ಎಲ್ಲೇ ಇರಲಿ ನಿನ್ನ ಬೆಳಕಿನಲ್ಲಿಯೂ ಸತ್ಯದಲ್ಲಿಯೂ ಪ್ರೀತಿಯಲ್ಲಿಯೂ ಅಭಿವೃದ್ಧಿ ಹೊಂದುತ್ತಾ ನಿನ್ನ ನಾಮದ ಘನತೆಗಾಗಿ ಬದುಕಲಿ. ನಿನ್ನ ನಾಮವನ್ನು ಘನಪಡಿಸಿ ನಿನ್ನ ರಾಜ್ಯಕ್ಕಾಗಿ ದುಡಿಯಲಿ ಸ್ವಾಮಿ. ಕೃಪೆಯಲ್ಲಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ತಲೆಬಾಗಿ ಬಂದಿರುವಂತ ಎಲ್ಲ ನಿನ್ನ ಭಕ್ತರನ್ನ, ನಿನ್ನ ಮಕ್ಕಳನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇವೆ. ಆತ್ಮನ ಬಲದಿಂದ ಅಭಿಷೇಕಿಸು, ಪರಲೋಕದ ಕಾರ್ಯಗಳನ್ನ ನಡೆಸು ಸ್ವಾಮಿ. ವಿಶೇಷವಾಗಿ ಸಹೋದರ ಮಗನಾದಂತ ಪ್ರತೀಕ್ಗೋಸ್ಕರ ಪ್ರಾರ್ಥನೆ, ಮಗಳಾದಂತ ಮಹಮ್ಮದಿಗೋಸ್ಕರ ಪ್ರಾರ್ಥನೆ. ಆ ಮಕ್ಕಳ ನೀನು ಮುಟ್ಟಿ ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಹೊಟ್ಟೆಗಳು ನೀಗಿಸು, ಭಯವಿಲ್ಲದೆ ಬದುಕುವಂತೆ, ನೆಮ್ಮದಿಯ ಕ್ಷಣಗಳನ್ನು ಅನುಭವಿಸುವಂತೆ, ನಿನ್ನ ರಾಜ್ಯಕ್ಕಾಗಿ ಸಿದ್ಧರಾಗುವಂತೆ ಕೃಪೆ ತೋರು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ದಿನಮಾನಗಳಲ್ಲಿ ಎಲ್ಲ ಬಡತನದಲ್ಲಿ, ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ ತುಂಬಿರುವಂತ ಮಕ್ಕಳನ್ನ ಆತ್ಮನ ಬಲದಿಂದ ತುಂಬಿಸಿ ನೀತಿ ನಿತ್ಯತ್ವಕ್ಕಾಗಿ ಅಭಿವೃದ್ಧಿ ಪಡಿಸುತ್ತಾ ಬರಬೇಕೆಂದ ಬೇಡ್ತೇನೆ. ಕಾರ್ಯ ಮಾಡು ನನ್ನೊಡೆಯ. ಕೃಪೆ ಇರಲಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಸತ್ಯದ ಸಂದೇಶವು ಸಾರಲ್ಪಡುವ ಹಾಗೆ ಪ್ರತಿಯೊಬ್ಬ ದೇವರ ಮಗಳ ಜೀವಿತಕ್ಕೆ ನಿನ್ನ ಪ್ರೀತಿಯು ಹಂಚಲ್ಪಡುವ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಮತ್ತು ವೀಕ್ಷಿಸುವಂತ ಪ್ರತಿಯೊಂದು ಆತ್ಮದ ಜೊತೆಯಲ್ಲಿ ಪವಿತ್ರಾತ್ಮ ದೇವರು ಕಾರ್ಯ ಮಾಡಿ ಪ್ರೀತಿಯಲ್ಲಿ ನಡೆಸಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನನ್ನನ್ನು ಕುಟುಂಬ ಮಕ್ಕಳನ್ನು ಸೊಸೆಯಂದರನ್ನು ಹಾಗೂ ಸೇವೆಯನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಮುಂದಿನ ದಿನಮಾನಗಳು ಸಂತೋಷ, ಸಂತುಷ್ಟಿ, ಸಮಾಧಾನ, ಸಂತೃಪ್ತಿಯ ಸೇವೆಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ನನಗೂ ನಿನ್ನನ್ನು ನಂಬಿರುವಂತ ಎಲ್ಲ ನಿನ್ನ ಸೇವಕರಿಗೂ
ನಿನ್ನ ಸೇವೆಯಲ್ಲಿರುವಂತ ಎಲ್ಲ ಮಕ್ಕಳಿಗೂ, ನಿನ್ನನ್ನು ಪ್ರೀತಿಸುವಂತ ಸಕಲ ನಿನ್ನ ಭಕ್ತರಿಗೂ ಸದಾ ಕಾಲವು ಅನುಗ್ರಹಿಸಿ, ನಿನ್ನ ಮಹಿಮೆಗಾಗಿ ನಮ್ಮೆಲ್ಲರನ್ನ ರೂಪಿಸಿ, ನಿನ್ನ ಚಿತ್ತವನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸಿ, ನಿನ್ನ ಪ್ರೀತಿಯನ್ನ ಈ ಭೂಮಿ ಮೇಲೆ ಸಿದ್ಧಿಗೆ ತಂದು, ನಿನ್ನ ರಾಜ್ಯದಲ್ಲಿ ಸ್ವಾಮಿ ನಾವೆಲ್ಲರೂ ಯಾವ ದೋಷವಿಲ್ಲದವರು, ನಿಷ್ಕಳಂಕರು, ಪರಿಶುದ್ಧರಾಗಿ ನಿಲ್ಲುವಂತೆ ಸಿದ್ಧಪಡಿಸಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. Amen. ಪರಲೋಕದಲ್ಲಿರುವ ನಮ್ಮ ತಂದೆಯೇ, Nam ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. Amen. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಈ ಭೂಮಿ ಮೇಲೆ ಕರ್ತನ ಕೈಯಿಂದ ಸೃಷ್ಟಿಸಲ್ಪಟ್ಟು ಜೀವಿಸುತ್ತಾ ವಾಸಿಸುತ್ತಿರುವ ಸಕಲ ನರ ಕುಲದವರೆಲ್ಲರ ಸಂಗಡ, ವಿಶೇಷವಾಗಿ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನ ಪ್ರಿಯರು, ನಿನ್ನ ಸ್ನೇಹಿತರು, ನಿನ್ನ ಮಕ್ಕಳು, ನಿನ್ನ ಸಹೋದರರು ಆಗಿರುವಂತ ಎಲ್ಲ ಕ್ರೈಸ್ತ ವಿಶ್ವಾಸಿಗಳ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ದೇವರ